ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ತಮ್ಮ ಕಾಲೇಜ್ ಲೈಫನ್ನು ಮುಗಿಸಿ ಒಂದು ಒಳ್ಳೆ ಬ್ಯಾಂಕಲ್ಲಿ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗಾದರೆ ಇದೀಗ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅಪ್ರೆಂಟಿಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ಒಟ್ಟು ನಿಮ್ಗೆ ಇದೀಗ 4500 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದಕ್ಕೆ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ರೆ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡುವಂಥವ್ರು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಇಂಟ್ರೆಸ್ಟ್ ಇದ್ದು ಅಪ್ಲೈಯನ್ನು ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಜೂನ್ 12ನೇ ತಾರೀಕಿಂದ ಹಿಡಿದು ಜೂನ್ 27ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಪೇ ಮಾಡೋದು ಕೂಡ ಅದೇ ಲಾಸ್ಟ್ ದಿನ ಆಗಿರುತ್ತೆ. ಇನ್ನು ಎಕ್ಸಾಮ್ ಡೇಟ್ ಬಂದು ನಿಮಗೆ ಜುಲೈ ಫಸ್ಟ್ ವೀಕಲ್ಲಿ ಇರುತ್ತೆ. ಇನ್ನು ಇದಕ್ಕೆ ಇಂಡಿಯಾ, ನೇಪಾಳ್, ಭೂತಾನ್ ಹಾಗೆ ಅದರ್ ನ್ಯಾಷನಾಲಿಟಿ ಇರೋವಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು 22-28 ಅಂಡರಲ್ಲಿ ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಪ್ಲಸ್ ಏಜ್ ರಿಲೇಷನ್ ಕೂಡ ಸಿಗ್ತಾಯಿದ್ದು. ಇದಕ್ಕೆ ನೀವು ಯಾವುದೇ ರೀತಿಯ ಡಿಗ್ರಿ ಮುಗಿಸಿದ್ರು ಸಹ ಅಪ್ಲೈನ ಮಾಡ್ಬೋದಾಗಿದ್ದು ಇದಕ್ಕೆ ಟ್ರೈನಿಂಗ್ ಬಂದು 12 ಮಂತ್ಸ್ ಇರುತ್ತೆ. ಅಂದರೆ 1 ಇಯರ್ ಇದ್ದು ಸ್ಟಾರ್ಟಿಂಗಲ್ಲಿ ನಿಮಗೆ ಟ್ರೈನಿಂಗ್ ಕೂಡ ಇರುತ್ತೆ. ಇನ್ನು ರಿಲ್ಯಾಕ್ಸೇಷನ್ ನೋಡೋದಾದರೆ SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್, PWBTಗೆ 10 to 15 ಇಯರ್ಸ್. ಇದು ಆಲ್ ಕ್ಯಾಟಗರಿ ಸೇರಿ ಹೇಳ್ತಿರೋದು. ಆ್ಯಂಡ್ ವುಮೆನ್ಸ್ ಯಾರೆಲ್ಲ ಮದುವೆ ಆಗಿದ್ರು ಮತ್ತು ಮದುವೆಯಾಗಿ ಸಪ್ರೇಟ್ ಆಗಿದ್ರು, ಮದುವೆ ಆಗದಿರೋ ಅಂಥವ್ರಿಗೆಲ್ಲ 35 to 40 ಇಯರ್ಸ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಹಾಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ PWBT ಕ್ಯಾಟಗರಿ ಇರುತ್ತೆ. ಹಾಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆ್ಯಂಡ್ ಯಾರೆಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೂ ಅಂಥವ್ರು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿತ್ತು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಂದು ಇದು ಪ್ಯೂರ್ಲಿ ನಿಮ್ಮ ಆನ್ಲೈನ್ ಟೆಸ್ಟ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತೀರಾ ಅನ್ನೋ ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡ್ತಾರೆ. ಹಾಗೆ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಅಂದರೆ ನಮ್ಮ ಸ್ಟೇಟ್ ಬಂದು ಕರ್ನಾಟಕ ಆಗಿರೋದ್ರಿಂದ ಕನ್ನಡ ಬಂದು ಅದು ಲ್ಯಾಂಗ್ವೇಜ್ ಮಾತಾಡೋಕ್ಕೆ, ಓದೋಕ್ಕೆ, ಬರೆಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರಬೇಕಾಗಿರುತ್ತೆ. ಎಕ್ಸಾಮ್ ಬಂದು ನಿಮಗೆ ಟೋಟಲ್ 5 ಲ್ಯಾಂಗ್ವೇಜಲ್ಲಿ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗೆ ಇದ್ದು ನೀವು 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಫೈನಲ್ ಸೆಲೆಕ್ಷನ್ ಬಂದು ನಿಮಗೆ ನಿಮ್ಮ ಮಾರ್ಕ್ಸ್ ಕಟ್ ಆಫ್ ಮತ್ತು ಆನ್ಲೈನ್ ಎಕ್ಸಾಮಿನೇಷನ್ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಮತ್ತು ನಿಮ್ಮದು ಹಿಂಗೆ ಫಂಡಮೆಂಟಿಕಲಿ ಮೆಡಿಕಲ್ ಫಿಟ್ನೆಸ್ನ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಫೈನಲ್ ಆಗಿ. ಇದು ಇನ್ನು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ನ ಹುದ್ದೆ ಆಗಿದ್ದು ಇಷ್ಟು ಇರೋಂಥ ಏನೂ ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಇನ್ನು ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ ಅಥವಾ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಗೂ nats.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದು ಇದಕ್ಕೆ ಜಸ್ಟ್ 15,000 ಮಾತ್ರ ಇರುತ್ತೆ. ಇನ್ನು ಬೇರೆ ಅದರ್ ಅಲವೆನ್ಸಸ್ ಕೂಡ ಇರೋದಿಲ್ಲ ಫಾರ್ 1 ಇಯರ್ವರೆಗೂ. ಆಮೇಲೆ ನಿಮಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ಬೇರೆ ಅಲವೆನ್ಸಸ್ ಕೂಡ ಸಿಗುತ್ತೆ. ಇನ್ನು ಲೀವ್ಸ್ ಮತ್ತು ಹಾಲಿಡೇಸ್ ಮತ್ತು ಟರ್ನಿಂಗ್ ಕಂಡೀಷನ್ ಬಂದು ನಿಮಗೆ ಹಾಲಿಡೇಸ್ ಎಲ್ಲ ಇರುತ್ತೆ. ಆ್ಯಂಡ್ ಕ್ಯಾಶುವಲ್ ಲೀವ್ಸ್ ಬಂದು 1 ಮಂತ್ಗೆ 1 ಲೀವ್ ಮಾತ್ರ ಇರುತ್ತೆ. ಮತ್ತು ನೋ ಅದರ್ ಟೈಪ್ಸ್ ಆಫ್ ಲೀವ್ಸ್, ಯಾವುದು ಬೇರೆ ಟೈಪ್ಸ್ ಆಫ್ ಲೀವ್ಸ್ ಇರೋದಿಲ್ಲ. ಆ್ಯಂಡ್ ಡೈಲಿ ವರ್ಕ್ಸ್ ಇರುತ್ತೆ. ನಾರ್ಮಲ್ ಬೇರೆ ವರ್ಕ್ ಅಂದರೆ ಸ್ಟಾಫ್ಗೆ ಏನು ಟೈಮ್ ಇರುತ್ತೋ ಅದೇ ನಿಮಗೂ ಕೂಡ. ಹಾಗೆ ನಿಮಗೆ ಬೇರೆ ಓವರ್ ಟೈಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸೇಮ್ ಟೈಮ್ಗೆ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್, EWS, OBC ಕ್ಯಾಟಗರಿಗೆ, ಮೇಲ್ ಕ್ಯಾಟಗರಿಗೆ GST ಎಲ್ಲ ಸೇರಿ ನಿಮಗೆ 944 ಇರುತ್ತೆ. ಫೀಮೇಲ್ಗೆ ಬಂದು 708 ರೂಪಾಯಿ ಇರುತ್ತೆ. ಇನ್ನು ಉಳಿದಂಥ SC/ST, PWBT, ಟ್ರಾನ್ಸ್ಜೆಂಡರ್ ಇವರೆಲ್ಲರಿಗೂ 236 ರೂಪಾಯಿ ಇರುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿದ್ದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಒನ್ಸ್ ನೀವು ಪೇ ಮಾಡಿದ್ಮೇಲೆ ಇದು ರಿಟರ್ನ್ ಬರೋದಿಲ್ಲ. No ex-serviceman, disability ex-serviceman shall be apprentice. No, there is no reservation for ex-servicemanಗೆ ಮತ್ತು ಡಿಸೇಬಲ್ ex-servicemanಗೆ ರಿಸರ್ವೇಷನ್ ಅನ್ನೋದು ಇರೋದಿಲ್ಲ, ಬಟ್ ಅಪ್ಲೈನ ಮಾಡ್ಬೋದಿರುತ್ತೆ. ಹಾಗೆ ಇದಕ್ಕೆ ಯಾರೆಲ್ಲ ಕರೆಸ್ಪಾಂಡಿಂಗ್ ಮಾಡಿದಿರೋ ಅಂಥವ್ರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ.
ಇನ್ನು ಅಪ್ಲೈ ಮಾಡೋದಂದ್ರೆ ಆಲ್ರೆಡಿ ಹೇಳಿದಾಗೆ ನೀವು nats.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕವೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಫ್ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಫೋಟೋಸ್ ಮತ್ತು ನಿಮ್ಮ ಡಾಕ್ಯುಮೆಂಟ್ ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ಸ್ ಮತ್ತು ಟೋಟಲ್ ಇಯರ್ ಮಾರ್ಕ್ ಶೀಟ್ಸ್ ಅಂದರೆ ಸೆಮಿಸ್ಟರ್ ಮಾರ್ಕ್ ಶೀಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು OBC ಸರ್ಟಿಫಿಕೇಟ್, ಡಿಸಬಿಲಿಟಿ ಇದ್ದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಮತ್ತು ಇಫ್ ಏನಾದರೂ ಫರ್ದರ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡಿ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ. ಇನ್ನು ಅಪ್ಲೈ ಮಾಡುವಂಥವ್ರು ಆ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ ಅಥವಾ ಅಫಿಷಿಯಲ್ ವೆಬ್ಸೈಟ್ ಅಂದರೆ centralbank.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ರಿಕ್ರೂಟ್ಮೆಂಟ್ ಅಂತ ಕಾಣಿಸುತ್ತೆ, ಅಲ್ಲಿ ಸ್ವೈಪ್ ಮಾಡಿದ್ರೆ ನ್ಯೂ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕರೆಂಟ್ ಆಪ್ಷನ್ಸ್ ಅಂತ ಕಾಣಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೂಲಕ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ರಿಸರ್ವೇಷನ್ ಆಗಿದೆ ಅಂತ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು ನಿಮಗೆ 105 ವೇಕೆನ್ಸೀಸ್ ಖಾಲಿ ಇದ್ದು ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಅಂತ ಕೂಡ ನೋಡ್ಕೋಬೋದಾಗಿರುತ್ತೆ. 4500 ವೇಕೆನ್ಸೀಸ್ ಖಾಲಿ ಇರುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಟ್ರೈನಿಂಗ್ ಡಿಸ್ಟಿಕ್ನಲ್ಲಿ ಯಾವ ಡಿಸ್ಟಿಕ್ನಲ್ಲಿ ಎಷ್ಟೆಷ್ಟು ಟ್ರೈನಿಂಗ್ ಸ್ಟೇಟ್ಸಲ್ಲಿ ಇಲ್ಲಿ ಅಡ್ರೆಸ್ ಅಂತ ತಿಳ್ಕೊಬೇಕಾದ್ರೆ ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೋದಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಂದು ನಿಮಗೆ ಬ್ಯಾಂಗ್ಳೂರು ರೂರಲ್, ಅರ್ಬನ್ ಮತ್ತು ಚಿಕ್ಕಬಳ್ಳಾಪುರ ತುಂಬ ಪ್ಲೇಸಲ್ಲಿ ನಿಮಗೆ ಟ್ರೈನಿಂಗ್ನ ಸೆಂಟರ್ಸ್ ಅನ್ನೋದು ನೋಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದು ಅಪ್ಲೈ ಮಾಡುವಂಥವ್ರು ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋದು. ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.